ಇವಾಗ ಇತ್ತೀಚೆಗೆ ನಾವೊಂದು ಕೆಲವೊಂದು ವಿಷಯಗಳನ್ನ ಕೇಳ್ಪಟ್ಟೆ. ಅಂದ್ರೆ ನೀವು ಮೀಟೂ ಚಳುವಳಿಯಿಂದ ಕೆಲವು ಹೀರೋಯಿನ್ಸ್‌ಗಳಿಗೆ ಅವಕಾಶಗಳು ತಪ್ಪೋಯ್ತು ಅನ್ನೋ ಒಂದು ಮಾಹಿತಿ ಹರಡಿದೆ. ಇದನ್ನ ಒಪ್ತೀರಾ ನೀವು? ಇದು ಹಿಂಗೆ ಅಂತ? ಹೋರಾಟ ಮಾಡಿದಾಗ ರಾಮಚೇತು, ಹೌದು. ಅದೇನ್ ಮೀಟು ಹೋರಾಟ ಮಾತ್ರ ಅಂತ ಹೇಳ್ತಾ ಹೌದು, ಇಲ್ಲ. ಹೌದು. ಯಾವುದೇ ಹೋರಾಟ ಮಾಡಿ, ಹ್ಮ್, ಹ್ಮ್. ನೀವು ಸಮಾಜದಲ್ಲಿರೋ ಆಳುವ ಶಕ್ತಿಗಳನ್ನ ಎದುರಾಕೊಂಡ್ರೆ, ಹ್ಮ್, ಹ್ಮ್. ಪ್ರಭಾವಿ ಶಕ್ತಿಗಳನ್ನ ಎದುರಾಕೊಂಡ್ರೆ, ಹ್ಮ್, ಹ್ಮ್. ನಿಮಗೆ ಬ್ಯಾಕ್‌ಲ್ಯಾಶ್ ಅನ್ನೋದಾಗೋ ಸಹಜ. ಓಕೆ. ಹ್ಮ್. ಯಾಕಂದ್ರೆ ಈ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಈಗ ಸಿನಿಮಾ ರಂಗ. ಹ್ಮ್. ಸಿನಿಮಾ ರಂಗದಲ್ಲಿ ನಿಮಗೊಂದು ಪಾತ್ರ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಹ್ಮ್. ಪ್ರೊಡ್ಯೂಸರ್ ಹತ್ರ ಹ್ಮ್. ದುಡ್ಡು ಹಾಕ್ಸ್ಬೇಕು. ಹ್ಮ್, ಹ್ಮ್. ಪ್ರೊಡ್ಯೂಸರ್‌ಗಳು ಅಂದ್ರೆ ಯಾರು ಇರ್ತಾರೆ? ಬಹುತೇಕ ನಾನು ಜನರಲೈಸ್ ಮಾಡ್ತಾ ಇದ್ದೀನಿ. ಹ್ಮ್. ದುಡ್ಡಿರೋ ಗಂಡಸರಲ್ಲಿರೋ ಒಂದು ಮನಸ್ಥಿತಿ ಬೇರೆ ಬೇರೆ ಹಂತಕ್ಕೆ ಇರಬಹುದು. ಹ್ಮ್, ಹ್ಮ್. ಬಟ್ ಸಿನಿಮಾ ರಂಗಕ್ಕೆ ಬರೋ ದುಡ್ಡಿರೋ ಗಂಡಸರು ಮನಸ್ಥಿತಿ ಹೆಚ್ಚಾಗಿ ಬೇರೆ ಬೇರೆ ಇರೋತೆ ಕಂಪೇರ್ ಟು ಅದರ್ ಬಿಸ್ನೆಸಸ್ ಅಂದ್ರೆ ಏನು ಸುಳ್ಳಿಲ್ಲ. ಹ್ಮ್, ಹ್ಮ್. ಈಗ ಸಿನಿಮಾ ರಂಗದಲ್ಲಿ ರಿಸ್ಕ್ ಜಾಸ್ತಿ. ಓಕೆ. ಹ್ಮ್. ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ 227 ಸಿನಿಮಾಗಳು ಹೋದ ವರ್ಷ ರಿಲೀಸ್ ಆಗಿದ್ದು, 8 ಸಿನಿಮಾ ಹಿಟ್ ಆಗಿದ್ದು, 3.4%. ಹ್ಮ್, ಹ್ಮ್. ಸೊ ಅಷ್ಟೊಂದು ರಿಸ್ಕ್ ಇದ್ರೂ ಕೂಡ ದುಡ್ಡು ಹಾಕ್ತೀನಿ ಅಂದ್ರೆ ಹ್ಮ್, ಹ್ಮ್. ನಿಮ್ಮಲ್ಲಿ ಒಂಥರ ಮನಸ್ಥಿತಿ ಇದ್ರೂ ಇರಬಹುದು. ಹ್ಮ್, ಹ್ಮ್. ಆ ಮನಸ್ಥಿತಿ ಇದ್ದಾಗ ನೀವು ಹೋಗ್ಬಿಟ್ಟು ನೀವು ಬಂದ್ಬಿಟ್ಟು ನೀವು ದುಡ್ಡು ಹಾಕಿ ನಮ್ಮ ಮೇಲೆ ನಾವು ಸಿನಿಮಾ ಮಾಡ್ತೀರಾ ಅಂದಾಗ ನೀವು ಅವ್ರಿಗೆ ಒಂದ್ ಸ್ವಲ್ಪ ಆ ಹೆಂಗ್ ಹೇಳ್ತೀನಿ, ಅವ್ರಿಗೆ ಅವರ ಒಂದು ತಾಳ ತಕ್ಕಂತೆ ಕುಣಿಬೇಕಾಗ್ತದೆ.